ದ್ವಿತೀಯ PUCಯಲ್ಲಿ 600ಕ್ಕೆ 566 ಅಂಕಗಳನ್ನು ಗಳಿಸಿರುತ್ತೇನೆ. ನಿಮ್ಮ ಕಾಲೇಜಲ್ಲಿ ಎಷ್ಟನೇ ರ್ಯಾಂಕ್ ಆಗಿತ್ತು? ನಾನು ನಮ್ಮ ಕಾಲೇಜಿಗೆ 3rd ರ್ಯಾಂಕ್. ತಾಯಿಯವ್ರ ಹೌಸ್ ವೈಫ್. ಓಕೆ, ತಂದೆ ಅವ್ರ ಬಗ್ಗೆ? ತಂದೆಯವ್ರು ತೀರ್ಕೊಂಡು. ಅವಾಗಿಂದ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಯಾರು? ತಾಯಿಯವರು? ನಮ್ಮ ತಾಯಿ. ತಾಯಿಯವ್ರ ಕಡೆ ಕೊಡ್ತಿದ್ರ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಮಟನು ಬಾಳ ಸ್ಕೂಲ್ ಚೇಂಜ್ ಮಾಡ್ಬಿಟ್ರಿ ನಮ್ಮ ಮನೆಯವ್ರ. ಫಸ್ಟ್ ಇಯರ್ ನಾನು ಸೈನ್ಸ್ ತಗೊಂಡ್ರಿ. ನಿಮ್ದು SLC ಆದ್ಮೇಲೆ ಸೈನ್ಸ್ ಮಾಡೋಕೆ ಕಾರಣ ಏನು ಮೇಡಮ್? ಓಕೆ, ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ ತೊಂದರೆ ಆಯ್ತು ವಿದ್ಯಾಭ್ಯಾಸದಲ್ಲಿ, ಹಾಗಾಗಿ PUC ಲೈಫ್ ಬಾಳ ಚಲೋ ಐತಿ. ಆದ್ರ ಅಷ್ಟ ಕಷ್ಟನೂ ಅನಿಸ್ತೈತ್ರಿ, ಯಾಕಂದ್ರೆ ಸೈನ್ಸ್ ಅಂದ್ರೆ ಒಂದ್ ಸ್ವಲ್ಪ ಟಫ್ ಅನಿಸ್ತೈತ್ರಿ. ಹೌದು. ಟೀಚರ್ಸ್ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೆ? ಬಹಳ ಡಿಫಿಕಲ್ಟ್ ಅಂತ ಹೇಳಿದ್ರು, ಯಾವ ಸಬ್ಜೆಕ್ಟ್ ಅನ್ಸುತ್ತೆ ಫಸ್ಟ್? ಒಂದ ರೂಮ್ ಒಳಗ ಅವ್ರ 30 ಜನ ಹಾಕಿದ್ರಿ, ಅದಕ್ಕ ಕ್ಲಾಸ್ ಮಿಸ್ ಆಗ್ತಿದ್ರಿ, ಅದು ತೊಂದರೆ ಆಗಿರ್ತಿದ್ವಿ. ಓಕೆ, ನೀವ್ ಯಾವ್ದಾದ್ರು ಸ್ಪೋರ್ಟ್ಸ್ ಅಥವಾ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಿದ್ರೆ ಮೇಡಮ್? ನಾ ಎದ್ರಾಗೂ ಹೋಗ್ತಿರ್ಕಿಲ್ಲ ಅಂದ್ರೆ ಪೇ ಮಾಡ್ತೇನೆ. ನಿಮ್ದು ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚೆಲ್ಲ ಅದೇ ಸಂಸ್ಥೆ ಬರ್ತದೆ ಅಂತ ಹೇಳ್ತಿದ್ದೀರಾ. ಬೆಸ್ಟ್ ಮೂಮೆಂಟ್ ಯಾವುದು? ಅತಿ ನಿಮ್ಗೆ ಖುಷಿಯಾದಂತ ಸಮಯ? ಇಷ್ಟು ಎಫರ್ಟ್ ಹಾಕಿದ್ರು ಯಾಕೆ ಇಷ್ಟು ಕಡಿಮೆ ಬಿದ್ದು ಅಂತ ಯಾವಾಗ ಅನಿಸ್ತು. ನಿಮ್ಮ ಫ್ಯಾಮಿಲಿನಲ್ಲಿ ಬಂದಾಗ ನಿಮ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಿದ್ದೆ ಯಾರು? ನಮ್ಮ ತಾಯಿಯವರು. ಇಡೀ ಸ್ಟಡಿ ಲೈಫ್ ಅಲ್ಲಿ ನಿಮಗೆ ಡಿಫಿಕಲ್ಟ್ ಮೂಮೆಂಟ್ ಅಂತ ಯಾವ್ದಿತ್ತು? 70ಗೆ 48 ಬಿದ್ಬಿಟ್ಟಿದ್ವಿ ರೀ. ಮತ್ತ ಇದೊಂದ್ಸಲ ಆದ್ರೆ ಏನ್ ಮುಂದೆ ಇದ ಕಂಟಿನ್ಯೂ ಏನಾಗಲ್ಲ, ಮತ್ತ ಹಂಗ ಅನ್ಕೊಂಡ್ ಕಾಸ್ ಮತ್ತೆ ಓದಕ್ ಸ್ಟಾಪ್ ಮಾಡಿದೆ ರೀ. ಇಡೀ ಒಂದು ವರ್ಷ ನಿಮ್ ಸ್ಟಡಿ ಯಾವ ತರ ಇತ್ತು? ಎಕ್ಸಾಮ್ ಟೈಮ್ ಅಲ್ಲಿ ಬಂದಾಗ ಯಾವ ತರ ಸ್ಟಡಿ ಇತ್ತು ನಿಮ್ದು? ವಿದ್ಯಾರ್ಥಿ ಬೆಳಕು ಸಂಸ್ಥೆಯವ್ರು ಸಹಾಯ ಮಾಡಿದ್ ಬಾಳ ಖುಷಿ ಆಯ್ತು.